ಲೈಸೆನ್ಸ್ ಇಲ್ಲದೇನೆ ಅನಾಥರ ಕಟ್ಟಿರೋದೆಲ್ಲ ನಿಲ್ಲಿಸಬೇಕು ಅಂಡ್ ಸ್ಟೇಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಲ್ ಬಿ ರೆಸ್ಪಾನ್ಸಿಬಲ್ ಅಂಡ್ ಯಾರೋ ಏರಿಯಾ IAS ಆಫೀಸರ್ ಇದ್ದಾನಲ್ಲ ಝೋನಲ್ ಕಮಿಷನರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾನಲ್ಲ ಅವನು ರೆಸ್ಪಾನ್ಸಿಬಲ್. ಹುಡುಗಾಟ ಅಲ್ಲ, ಜನ ತಪ್ಪಿದ್ದಾರೆ ಸಮಸ್ಯೆ ಅದೆಲ್ಲ ಸರಿಯಪ್ಪ. ಈ ತರ ಲೈಸೆನ್ಸ್ ಇಲ್ದೇನೆ ಅನಾಥ ಕಟ್ಟೋದು ಅಂತಂದ್ರೆ ಏನು ಅರ್ಥ? ಲೈಸೆನ್ಸ್ ಇಲ್ದೇನೆ ಅನಾಥ ಕಟ್ಟಿರೋದೆಲ್ಲ ನಿಲ್ಲಿಸಬೇಕು ಅಂಡ್ ಸ್ಟೇಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಲ್ ಬಿ ರೆಸ್ಪಾನ್ಸಿಬಲ್ ಅಂಡ್ ಯಾರೋ ಏರಿಯಾ IAS ಆಫೀಸರ್ ಇದ್ದಾನಲ್ಲ ಝೋನಲ್ ಕಮಿಷನರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾನಲ್ಲ ಅವನು ರೆಸ್ಪಾನ್ಸಿಬಲ್. ಹುಡುಗಾಟ ಅಲ್ಲ, ಜನ ತಪ್ಪಿದ್ದಾರೆ ಸಮಸ್ಯೆ ಅದೆಲ್ಲ ಸರಿಯಪ್ಪ. ಈ ತರ ಲೈಸೆನ್ಸ್ ಇಲ್ದೇನೆ ಅನಾಥ ಕಟ್ಟೋದು ಅಂತಂದ್ರೆ ಏನು ಅರ್ಥ? ಲೈಸೆನ್ಸ್ ಇಲ್ದೇನೆ ಅನಾಥ ಕಟ್ಟಿರೋದೆಲ್ಲ ನಿಲ್ಲಿಸಬೇಕು ಅಂಡ್ ಸ್ಟೇಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಲ್ ಬಿ ರೆಸ್ಪಾನ್ಸಿಬಲ್ ಅಂಡ್ ಯಾರೋ ಏರಿಯಾ IAS ಆಫೀಸರ್ ಇದ್ದಾನಲ್ಲ ಝೋನಲ್ ಕಮಿಷನರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾನಲ್ಲ ಅವನು ರೆಸ್ಪಾನ್ಸಿಬಲ್. ಹುಡುಗಾಟ ಅಲ್ಲ, ಜನ ತಪ್ಪಿದ್ದಾರೆ ಸಮಸ್ಯೆ ಲೈಸೆನ್ಸ್ ಇಲ್ದೇನೆ ಅನಾಥ ಕಟ್ಟಿರೋದೆಲ್ಲ ನಿಲ್ಲಿಸಬೇಕು ಅಂಡ್ ಸ್ಟೇಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಲ್ ಬಿ ರೆಸ್ಪಾನ್ಸಿಬಲ್ ಅಂಡ್ ಯಾರೋ ಏರಿಯಾ IAS ಆಫೀಸರ್ ಇದ್ದಾನಲ್ಲ ಝೋನಲ್ ಕಮಿಷನರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾನಲ್ಲ ಅವನು ರೆಸ್ಪಾನ್ಸಿಬಲ್. ಹುಡುಗಾಟ ಅಲ್ಲ, ಜನ ತಪ್ಪಿದ್ದಾರೆ ಸಮಸ್ಯೆ ಅದೆಲ್ಲ ಸರಿಯಪ್ಪ. ಈ ತರ ಲೈಸೆನ್ಸ್ ಇಲ್ದೇನೆ ಅನಾಥ ಕಟ್ಟೋದು ಅಂತಂದ್ರೆ ಏನು ಅರ್ಥ?